ನಮ್ಮನೆ ರಾಜ್ಕುಮಾರಿಗೆ ನಮ್ಮನೇಲಿ ಅಷ್ಟೇ ಅಲ್ಲ, ಊರವರೆಲ್ಲ ಬಂದು 100 ಕಾಲ ಬಾಳ್ಲಿ ಅಂತ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಅದಕ್ಕೆ ಊರಿನ ಜನನೆಲ್ಲ ಕರೆದು ಅವ್ರಿಗೆ ಬಟ್ಟೆ ಕೊಟ್ಟು ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಇದಕ್ಕೆ ನೀವೇನ್ ಹೇಳ್ತೀರಾ? ನೀವು ಅಂದ್ಕೊಂಡ್ರೆ ಅದು ಹಚ್ಚಡೆ ನಡ್ಸ್ಕೊಡ್ತಿ, ನಮ್ಮನೆ ಹಬ್ಬ ಥರ ಮಾಡ್ತೀವಿ ಮುತ್ತಣ್ಣ. ನೀವೇನು ಯೋಚನೆ ಮಾಡಿ ಮುತ್ತಣ್ಣ, ಮುಂದೆ ನಿಂತ್ಕೊಂಡು ನಾವು ನೋಡ್ಕೊತೀವಿ. ನಿಮ್ ಪ್ರೀತಿಗೆ ಯಾವಾಗ್ಲೂ ಋಣಿಯಾಗಿರ್ತೀನಿ. ಆಮೇಲೆ ಶರ್ಮಿಳಾ, ಈ ವಿಷಯನ ಇಲ್ಲಿರೋರ್ಗೆ ಅಷ್ಟೇ ಅಲ್ಲ, ಮನೆಯವ್ರು ಎಲ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಇಲ್ಲಿರೋರ್ಗೆ ಇನ್ವಿಟೇಷನ್ ಕೊಟ್ಟು ಹೇಳ್ಬೇಕಾಗಿಲ್ಲ ಅನ್ಕೊಳ್ತೀನಿ. ಆಮೇಲೆ ನನಗೆ ಗೊತ್ತಿಲ್ಲ, ನನಗೆ ಯಾರು ಹೇಳಲಿಲ್ಲ ಅಂತ ಕುಂಡ್ ನೆಪಗಳು ಹೇಳಿದ್ರೆ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಎಲ್ರನ್ನೂ ಕರೆದು ಹೇಳ್ತಿರೋದು. ಎಲ್ರೂ ಸೇರಿ ಬಂದಿರೋ ಅತಿಥಿಗಳಿಗೆ ಸತ್ಕಾರ ಮಾಡಿ ಹೊಟ್ಟೆ ತುಂಬಾ ಊಟ ಹಾಕಿ ಖುಷಿಯಿಂದ ಕಳ್ಸ್ಕೊಡೋಣ. ಬೆಳ್ಳಿ, ಐಶು, ಎಲ್ಲ ಮುಂದೆ ನಿಂತು ನೀವೇ ನೋಡ್ಕೋಬೇಕು. ರವಿ, ಚೇತು, ಹೆಲ್ಪ್ ಮಾಡ್ರು. ಸರಿ ಮುತ್ತಣ್ಣ, ನಾವೇ ಮುಂದಿನಂತೆ ಎಲ್ಲ ಮಾಡ್ತೀವಿ, ಬಿಡೋಣ. ಮಾಯಾ, ಮಾಯಾ, ಈಗೇನು ಹೇಳಕ್ ಬಂದ್ರಿ? ಅಣ್ಣ ಮಾತಾಡಿದ್ ಕೇಳಿಸ್ಕೊಂಡ್ಯಾ? ಅವ್ ನಿನ್ ಬಗ್ಗೆ ಒಂದ್ ಸ್ವಲ್ಪನೂ ತಲೆ ಕೆಡ್ಸ್ಕೊತಿಲ್ಲ. ನೀನು ಯಾಕೆ ಅವನಿಂದ ದೂರ ಆಗ್ತಿದ್ಯಾ? ನೀನೇ ಹೋಗಿ ಮುತ್ತು ಮಾವ ಹಬ್ಬ ಆಚರಿಸ್ಬೇಕು ಅಂತಿದ್ದೀರಾ, ಏನ್ ಮಾಡ್ಬೇಕು ಅಂತ ನಗ್ನಗ್ತ 4 ಮಾತಾಡಿದ್ರೆ ಅವನೆಲ್ಲ ಮರ್ತ ಹೋಗ್ತಾನೆ. ಇದೆಲ್ಲಿವರೆಗೂ ಹೋಗಿ ನಿಲ್ಲತ್ತೆ ನಿಲ್ಲಿ, ನಾನ್ ತಲೆ ಕೆಡ್ಸ್ಕೊಳಲ್ಲ. ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲತ್ತೋ ನನಗಂತೂ ಗೊತ್ತಿಲ್ಲ. ನೀನೇ ಹೋಗಿ ಅಣ್ಣನ ಹತ್ರ ಮಾತಾಡಿದ್ರೆ ನಿನ್ ಗಂಟೆ ಏನೋಗತ್ತೆ? ಎಲ್ಲದಕ್ಕೂ ಕೋಪ ಮಾಡ್ಕೊಂಡ್ರೆ ಕೆಲಸ ಆಗತ್ತಾ? ಮುತ್ತು ಮಾವ ಮೊದ್ಲಿನ ತರ ಇದ್ದಿದ್ರೆ ಮಾಯಾ ಏನಾಯ್ತು ಅಂತ ಬಂದು ಕೇಳ್ತಿದ್ರು. ಆದ್ರೆ ಈಗ ತುಂಬಾ ಕೇರ್ಲೆಸ್ ಆಗಿ ನಡ್ಕೋತಿದ್ದಾರೆ. ನಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಯಾವಾಗ್ಲೂ ಕೋಪ ಮಾಡ್ಕೊಂಡಿದ್ರೆ ಕೆಲಸ ಆಗತ್ತಾ? ಮುತ್ತು ಮಾವ ತುಂಬಾ ಬದಲಾಗಿದ್ದಾರೆ ಅಂತ ನಿಮಗೂ ಗೊತ್ತು. ನನ್ನ ಜಾಗಕ್ಕೆ ಬೆಳ್ಳಿ ಬಂದಿದ್ದಾಳೆ. ಸ್ವಾತಿ ಸಿಕ್ಕಿರೋ ಖುಷಿಗೆ ಅವ್ರು ನನ್ನನ್ನೇ ಮರ್ತಿದ್ದಾರೆ. ಮರೀಲಿ, ಬೇಜಾರಿಲ್ಲ. ಆದರೆ ನಾನು ಮಾತ್ರ ಅವ್ರು ಯಾವ ಕೆಲಸನೂ ಮಾಡಲ್ಲ, ಮಾತು ಆಡ್ಸಲ್ಲ. ಹಬ್ಬದ ಊಟ ಹಾಕಬೇಕು ಅಂತಿದ್ದಾರೆ. ಸ್ವಾತಿಗೆ ಈ ಆಸ್ತಿಗೆಲ್ಲ ಹಕ್ಕಿದೆ ಅಂತ ಹೇಳ್ತಿದ್ದಾರೆ. ಮುಂದೆ ಅವಳೇನಾದರೂ ಯಜಮಾನಿ ಆದರೆ ನಮ್ಮ ಕತೆ ಏನಂತ ಯೋಚನೆ ಮಾಡಿದ್ದೀರಾ? ಅದಕ್ಕೆ ನಾನು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡಿ. ಯಾರಿಗೆಲ್ಲಿ ಹಳ್ಳ ತೊಡಿ ಮುಚ್ಚಾಕ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಅನ್ಕೊಂಡಿದ್ದು ನಡೆದೇ ನಡೆಯುತ್ತೆ, ನೋಡ್ತೀರಿ. ಮತ್ತೆ ಈ ಮನೆಯಲ್ಲಿ ನನ್ನ ಸಾಮ್ರಾಜ್ಯ ತಲೆ ಎತ್ತು ನಡೆಯೋ ಹಾಗೆ ಮಾಡ್ತೀನಿ. ಮುತ್ತು ಮಾವ ನನ್ನ ಸೆರೆಗೆ ಹಿಡಿದು ಹಿಂದೆ ಹಿಂದೆ ಓಡಾಡಬೇಕು. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಮಾಯಾನೇ ಅಲ್ಲ.
ಅವಳು ದರ್ಬಾರ್ ನೋಡು ಮಾಯಾ. ಅವಳು ಅವತಾರ ನೋಡ್ತಿದ್ರೆ ಈ ಮನೆಗೆ ಅವಳೇ ಯಜಮಾನಿ ಆಗ್ತಾಳೆ ಅನ್ಸ್ತಿದೆ. ಯಾರು ನೀವೆಲ್ಲ? ನಾನು ಮೇಕಪ್ ಮಾಡಕ್ಕೆ ಬಂದಿದ್ದೀನಿ. ಮುತ್ತಣ್ಣವರು ನಾಳೆ ನಡೆಯೋ ಫಂಕ್ಷನ್ಗೆ ಮನೆಯಲ್ಲೇ ಫ್ಲೆಕ್ಸ್ ಆಗಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ಫೋಟೋ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಓ, ಫೋಟೋ ಶೂಟ್. ಕೆಳಗಡೆ ಹೋಗಿ ಏನು ಮಾಡಬೇಕು ಅಂತ ಗೊತ್ತಲ್ವಾ ಅದಕ್ಕೆ? ನನಗದನ್ನೆಲ್ಲ ಹೇಳ್ಕೊಡ್ಬೇಕಾ? ಈಗ ನೋಡು, ಓ ಶರ್ಮಿಳಾ ಅತ್ತೆ, ಬನ್ನಿ. ನೀವು ಮೇಕಪ್ ಮಾಡಿಸ್ಕೊಳ್ಳಲ್ವಾ? ನಾನು ಹೀಗೆ ಚೆನ್ನಾಗಿದ್ದೀನಿ. ಹಾ, ಕರೆಕ್ಟು. ಏನಂದೆ? ದೆವ್ವ ಅಂದ್ಯಾ? ಅಲ್ಲಲ್ಲ, ದೇವರು ಅಂದೆ ಅಷ್ಟೇ. ಯಾವಾಗ್ಲೂ ಒಳ್ಳೆ ಕಾಲ ಅಂತಿರ್ತಾರಲ್ಲ, ಆ ಒಳ್ಳೆ ಕಾಲ ಇವಾಗ ನನಗ್ ಶುರು ಆಗಿದೆ. ಸುಮ್ಮನೆ ನಾನು ನಂದೇ ಅಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆ ತಕ್ಕ ಪಾಠ ಕಲಿಸ್ತಾನೆ ದೇವರು. ನೀನು ಯಾರಿಗೆ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಯ್ತು. ಯಾರಿಗೆ ಹೇಳ್ತಿದ್ದೀನಿ ಅಂತ ಗೊತ್ತಾಗಿದ್ಯಲ್ಲ, ಹಾಗಾದ್ರೆ ಡೈರೆಕ್ಟ್ ಆಗಿ ಹೋಗಿ ಅವ್ರಿಗೆ ವಿಷಯ ಹೇಳಿ. ಆಮೇಲೆ ಏನಂದ್ರೆ ಕೈಗೆ ಕಾಲ್ಗೆ ತಾಯ್ತ ಕಟ್ಕೊಂಡು ಮನೇಲಿರಕ್ ಹೇಳಿ. ಚಿಕ್ಕು, ಅವ್ರ ವಿಷಯ ಬಿಡು. ನೀನೇನ್ ಡಿಸೈಡ್ ಮಾಡ್ದೆ? ಯಾವ ವಿಷಯ? ಮುತ್ತಣ್ಣ ಈ ಮನೆಗೆ ಸ್ವಾತಿ ಅಂತ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಕನ್ನಡದಲ್ಲಿ ಇದ್ರೆ ಚೆನ್ನಾಗಿರುತ್ತೋ ಇಂಗ್ಲೀಷಲ್ಲಿ ಇದ್ರೆ ಚೆನ್ನಾಗಿರುತ್ತೋ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ನೀವುಗಳಿಗೆ ಎಷ್ಟೇ ಅರ್ಚಾಡಿದ್ರು ಕಿರ್ಚಾಡಿದ್ರು ಮಾಯಾ ಈ ಮನೆಗೆ ಸೊಸೆಯಾಗಿ ಬರೋದನ್ನ ಯಾರಿಂದಾನು ತಪ್ಸೋಕ್ಕಾಗಲ್ಲ. ಈ ಮನೇನು ಅವಳ ಹೆಸರಲ್ಲೇ ಇರತ್ತೆ, ನೋಡ್ತಾ ಇರಿ. ಯಾರು ಕನಸು ಕಾಣ್ತಿದಾರೋ ಅವ್ರಿಗೆ ಸರಿಯಾಗಿ ಚಳ್ಳೆ ಹಣ್ಣು ತಿನ್ಸಕ್ಕೆ ನಾವಿರೋದು. ನಾನೊಂದು ಮಾತು ಹೇಳಿದ್ರೆ ಸಾಕು, ಅಪ್ಪ ಮಾಯಾ ಅಕ್ಕನ ಮದ್ವೆ ಆಗ್ತಾರೆ ಅಂತ ಅನ್ಕೊಂಡಿದ್ದೀರಾ? ಓಹೋ, ರಾಜ್ಕುಮಾರಿ ಅವ್ರು ರೆಡಿನಾ? ಹ್ಞೂ ಅಪ್ಪ, ಫೋಟೋ ಶೂಟಿಗೆ ರೆಡಿ. ನೋಡು ಬೈರ, ಮುಂಚೆ ಏನೇ ಇದ್ರು ಮುತ್ತು ಮಾವ ನನ್ನನ್ನು ಕರಿತಿದ್ರು, ಆದರೆ ಈಗ ಎಲ್ಲ ವಿಚಾರಕ್ಕೂ ಮರಿ ಡೈನೋಸಾರ್ ಹೇಳ್ತಾ ಇದ್ದಾರೆ.
ಸದ್ಯದಲ್ಲೇ ನನ್ನ ಪವರ್ ಏನಂತ ತೋರಿಸ್ತೀನಿ, ನೋಡ್ತೀರಿ. ಮಯ್ಯ ಅಲ್ಲಿ ನೋಡು. ರೋಸ್ ಎಲ್ಲ ಬರ್ಬೇಕು ಕೆನೆ ಮೇಲೆ. ಓ ಅದಕ್ಕೆ ಬನ್ನಿ ಬನ್ನಿ ಬನ್ನಿ. ಬೆಳ್ಳಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ನೀನ್ ಇಟ್ಟಿರೋ ಬೊಟ್ಟು, ನೀನ್ ಮುಡ್ದಿರೋ ಹೂವು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ದೃಷ್ಟಿನ ತೆಗಿಲೆ ನಮ್ಮಿ. ಸರ್ ನೀವು ರೆಡಿ ಇದ್ದೀರಲ್ವಾ? ಅಣ್ಣ ಕ್ಯಾಮ್ರಾಮನ್ ರೆಡಿ ಇದ್ದಾರೆ, ನೀವು ಅಂದ್ರೆ ಫೋಟೋಶೂಟ್ ಸ್ಟಾರ್ಟ್ ಮಾಡೋಣ. ನಾನ್ ರೆಡಿ, ನಮ್ ಬಾಸ್ ರೆಡಿ ಆಗ್ಬೇಕಲ್ಲ. ಅಪ್ಪ ಮೇಕಪ್ ಮಾಡ್ಕೊಳಕ್ ಸ್ವಲ್ಪ ಟೈಮ್ ಕೊಡ್ತೀರಾ? ಮುತ್ತಣ್ಣ ಸ್ವಾತಿ ರೆಡಿ. ಸರಿ ಕಾರ್ತಿ, ಫೋಟೋಗೆಲ್ಲ ರೆಡಿ ಮಾಡ್ಬಿಡು. ಹಾ ಸರ್ ಬನ್ನಿ ಸರ್. ಅಪ್ಪ ಸ್ಮೈಲ್ ಮಾಡಿ. ಸ್ಮೈಲ್ ಮಾಡಿ. ಫ್ರೇಮ್ ಏನೋ ಎಂಟಿ ಇದ್ದಂಗೆ ಅನಿಸ್ತಾ ಇದೆ ಅಲ್ವಾ? ಬೆಳಿ ಬೈಲಿ. ಅಯ್ಯೋ ನಾನಾ? ಅಪ್ಪ ಮಗಳು ಚೆನ್ನಾಗಿದೆ, ಅವರಿಬ್ಬರದೇ ತೆಗೀರಿ. ಏ ಚಿಕ್ಕಿ ಬಾ. ಈಗ ಇದು ಕಂಪ್ಲೀಟ್ ಫ್ರೇಮ್. ಎಲ್ಲ ಕ್ಯಾಮ್ರಾ ನೋಡಿ, ಸ್ಮೈಲ್ ಮಾಡಿ. ಸರ್ ಫೋಟೋ ತೆಗಿರಿ, ಇದು ಮೇನ್ ಫೋಟೋ. ಮೇನ್ ಫೋಟೋ ಸಾರ್, ಮೇನ್ ಫೋಟೋ. ಸಾಕು 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 ಸರ್. ಶರ್ಮಿಳಕ್ಕ ಬನ್ನಿ, ನೀವು ಫೋಟೋ ತೆಗೆಸ್ಕೊಳ್ಳಿ. ಅಯ್ಯೋ ಬನ್ನಿ ಅಕ್ಕ. ಭೈರ ಬಾ. ಬಾಪ. ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ನೋಡಿ, ಸ್ಮೈಲ್ ಮಾಡಿ ಸರ್. ಟೈಟ್ ಇರಲಿ ಅದು. ಎಸ್ ಅಣ್ಣ ಬನ್ನಿ, ನೀವು ಹಂಗೆ ಬನ್ನಿ ಬನ್ನಿ ಬನ್ನಿ. ಮೂರು ಜನ ಮೂರು ಮುತ್ತುಗಳು. ನಾನು ಯಾಕೆ? ಇರಿ ಸರ್, ಇರಿ ಸರ್. ನಾನು ಹೊಟ್ಟೆ ಉರ್ಸಕ್ಕಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಮಾಡಿ ಮಾಡಿ. ಇದಕ್ಕಿಂತ ಜಾಸ್ತಿ ಖುಷಿ ಪಡೋ ದಿನ ನನಗೆ ಬಂದೇ ಬರುತ್ತೆ. ಆಗ ನೋಡ್ತೀರಿ, ನಾನು ಮೇಲಿರ್ತೀನಿ, ನೀವೆಲ್ಲರೂ ಕೆಳಗಿರ್ತೀರ. ಕಾರ್ತಿಕ್, ನಂಗೆ ಕೆಲಸ ಇದೆ, ಹೊರಡ್ತೀನಿ. ಪ್ಲೀಸ್. ಮಾಯಾ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾ, ಅಣ್ಣನ ಜೊತೆ ಫೋಟೋ ತೆಗೆಸ್ಕೊ ಬಾ. ಇವರಿಬ್ರು ತೆಗಿರಿ ಸರ್. ಇವರಿಬ್ರದ ಮೇನ್ ಸರ್, ಒಳ್ಳೆ ಪೇರು. ತೆಗಿರಿ ತೆಗಿರಿ, ಇವ್ರು ತೆಗಿರಿ. ಸಾಕು 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 ಸರ್, ಸೂಪರ್. ಒಳ್ಳೊಳ್ಳೆ ಫೋಟೋಸ್ ತೆಗೆದಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್, ಈ ಮನೇಲಿ ಒಬ್ಬರ ಮೇಲೆ ಇನ್ನೊಬ್ರಿಗೆ ಎಷ್ಟೇ ಕೋಪ ಸಿಟ್ಟಿರ್ಬೋದು, ಆದರೆ ನನ್ನ ಮುತ್ತು ಮಾವನ್ ಮದುವೆ ಫಿಕ್ಸ್ ಆಗಿದೆ. ಒಂದಲ್ಲ ಒಂದಿನ ಮುತ್ತು ಮಾವಂಗೆ ನಾನು ಹೆಂಡತಿ ಆಗೇ ಆಗ್ತೀನಿ.
ನಾಳೆ ನೀನು ಹಾಕ್ಸೋ ಫ್ಲೆಕ್ಸಲ್ಲಿ ನಂದು ಮುತ್ತು ಮಾವನ ಫೋಟೋ ಜೊತೆಲಿರ್ಬೇಕು. ಒಂದು ವೇಳೆ ನೀನು ಆ ರೀತಿ ಮಾಡಲಿಲ್ಲ ಅಂದರೆ ನಾನು ಎಷ್ಟು ಒಳ್ಳೆಯವಳು ಅಂತ ನಿಂಗೆ ಗೊತ್ತಲ್ಲ. ಎಲ್ರು ಫೋಟೋ ತೆಗೆಸ್ಕೊಂಡಿದ್ದಾಯ್ತಾ? ಅಪ್ಪ ಒಂದ್ ವಿಷಯ, ಏನ್ ಪುಟ್ಟ? ನಾಳೆ ಮನೇಲಿ ತುಂಬಾ ಕೆಲಸ ಇರುತ್ತೆ ಅಲ್ವಾ, ಅದನ್ನೆಲ್ಲ ಚಿಕ್ಕಿ ಮೇಲೆ ಹಾಕಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಕರೆಕ್ಟು. ಅಪ್ಪ ನಾವ್ ಇಷ್ಟ ಜನ ಇದೀವಿ ಅಲ್ವಾ, ಎಲ್ರಿಗೂ ಒಂದೊಂದ್ ಕೆಲ್ಸ ಕೊಟ್ಬಿಟ್ರೆ ನಮ್ಗೆ ಈಸಿ ಆಗತ್ತೆ. ಇದು ತುಂಬಾ ಒಳ್ಳೆ ವಿಚಾರ. ಈ ರೀತಿ ಯಾರು ಯೋಚನೆ ಮಾಡಿರ್ಲಿಲ್ಲ ನೋಡು. ಎಲ್ಲಾ ಕೆಲ್ಸನೂ ಡಿವೈಡ್ ಮಾಡೋಣ ಅಪ್ಪ ಪ್ಲೀಸ್. ಪ್ಲೀಸ್ ಅಪ್ಪ. ಸರಿ, ನೀನ್ ಇಷ್ಟದಾಗೆ ಆಗ್ಲಿ. ಥ್ಯಾಂಕ್ ಯು. ಬೆಳ್ಳಿಗೆ ಅಡುಗೆ ಮನೆ ಬಿಟ್ಕೊಟ್ಬಿಡೋಣ. ಬಂದವ್ರಿಗೆಲ್ಲ ರುಚಿ ರುಚಿಯಾಗಿ ಅಡ್ಗೆ ಮಾಡ್ಕೊಡ್ತಾರೆ, ಅವರು ಖುಷಿಯಾಗಿ ತಿನ್ಕೊಂಡು ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ಶರ್ಮಿಳಾ ಅತ್ತೆ ಮತ್ತೆ ಭೈರ ಚಿಕ್ಕಪ್ಪ. ಭೈರ ಮತ್ತೆ ಶರ್ಮಿಳಾ ಕ್ಲೀನಿಂಗ್ ಮಾಡ್ಲಿ. ಸರಿ ಅಪ್ಪ. ಐಶು ಅತ್ತೆ ಮತ್ತೆ ಚಿಕ್ಕುಗೆ ಅವರಿಬ್ರಿಗೆ ಫ್ಲೆಕ್ಸು ಮತ್ತೆ ಪೋಸ್ಟರ್ ಡಿಸೈನಿಂಗ್ ಕೊಡೋಣ. ಹೆಂಗಿದ್ರು ಕಾರ್ತಿ ಡಿಸೈನ್ ಚೆನ್ನಾಗಿ ಮಾಡ್ತಾನಲ್ಲ. ಓಕೆ